ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ನೆಗಡಿ, ಕೆಮ್ಮು, ಶೀತ ಆದಾಗ ಬಿಸಿ ಬಿಸಿಯಾದಂಥ ರಸಮ್ ಅಂತಲೂ ಹೇಳ್ಬೋದು ಅಥವಾ ತಿಳಿ ಸಾರು ಅಂತಲೂ ಹೇಳ್ಬೋದು. ಸೊ ಇನ್ನೊಂದು ಡಿಫ್ರೆಂಟ್ ಆಗಿದ್ದಕ್ಕೆ ಹೆಸರು ಬಂದುಬಿಟ್ಟು ಬೆಳ್ಳುಳ್ಳಿ ಸಾಂಬಾರು ಅಂತಲೂ ಹೇಳ್ಬೋದು. ಇವತ್ತು ಅಮ್ಮ ಮಾಡಿರೋದು ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಇದು ಈಸಿಯಾಗಿ ಮಾಡೋವಂಥ ರೆಸಿಪಿ ಅಂತಲೂ ಹೇಳ್ಬೋದು ನಾನು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ತಿಳಿ ಸಾರು, ರಸಮ್ ಅಥವಾ ಬೆಳ್ಳುಳ್ಳಿ ಸಾಂಬಾರು ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು, ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಬೆಳ್ಳುಳ್ಳಿ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಬಾಯಿಗೂ ಸಹ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ, ಆಮೇಲೆ ಹುಣಸೆ ಹಣ್ಣಿನ ರಸ ನೆನಿಟ್ಟಿರೋದು, ಆಮೇಲೆ ಮಸಾಲ ಡಬ್ಬಿ. ಸೊ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನು ಮೊದಲನೇದಾಗಿ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ನಾನು ಮುಂಚೆನೇ ಹೇಳ್ದಂಗೆ ಇದು ಶೀತ ಮತ್ತು ಕೆಮ್ಮಿಗೆ ಒಂಥರ ಔಷಧಿ ಅಂತಲೇ ಹೇಳ್ಬೋದು. ಅದ್ರ ಸಲುವಾಗಿ ಬೆಳ್ಳುಳ್ಳಿನ ಜಾಸ್ತಿ ಪ್ರಮಾಣದಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಅದನ್ನ ಸಣ್ಣದಾಗಿ ಜಜ್ಜಿಟ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಹಾಕ್ಕೊಂಡ ನಂತರ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ನಾವು ಆಯಿಲ್ ಒಳಗಡೆ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋಂತಹ ಬೆಳ್ಳುಳ್ಳಿಗೆ ಕರಿಬೇವನ್ನೆಲ್ಲನೂ ಸಹ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಹುಣಸೆ ಹಣ್ಣಿಂದು ರಸ ಏನು ನೆನೆಯಿಟ್ಟಿರ್ತೀವಲ್ವ, ಅದು ಹುಣಸೆ ಹಣ್ಣು ಚೆನ್ನಾಗಿ ನೆನೆದಾದ ನಂತರ ಅದರಲ್ಲಿರುವಂತಹ ನೀರು ಸಪ್ರೇಟ್ ಮಾಡಬೇಕು. ಹುಣಸೆ ಹಣ್ಣಿಂದ ಅದನ್ನು ಸೇರಿಸ್ಕೊಳ್ಬೇಕು. ಅದಾದಮೇಲೆ ಹುಣಸೆ ಹಣ್ಣು ನಿಮಗೆ ಯಾವ ಥರ ಬೇಕೋ ಆ ಥರದ್ರಲ್ಲಿ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಬೋದು. ಸೊ ಆಮೇಲೆ ಇದಕ್ಕೆ ಯಾವುದೇ ರೀತಿಯಂಥ ಬೇಳೆ ಯೂಸ್ ಮಾಡಲ್ಲ, ಕಂಪ್ಲೀಟ್ ತಿಳಿ ಸಾಂಬಾರಾಗಿರುತ್ತೆ. ಅದ್ರ ಸಲುವಾಗಿ ಹುಣಸೆ ಹಣ್ಣಿನ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಅದಕ್ಕೆ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನಾನು ಮುಂಚೆ ಹೇಳ್ದಂಗೆ ಇದು ಒಂಥರ ತಿಳಿ ಸಾಂಬಾರು, ರಸಮ್ ಅಂತಲೇ ಹೇಳ್ಬೋದು, ಈಸಿಯಾಗಿ ಮಾಡೋದು. ಸೊ ಹುಳಿಯೆಲ್ಲ ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ನಿಮಗೆ ಖಾರ ಯಾವ ಥರ ಬೇಕೋ ಅದರ ಪ್ರಮಾಣದಲ್ಲಿ ನೀವು ಖಾರನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ. ಅದಾದಮೇಲೆ ಇದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ರಸಮ್ ಪುಡಿನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಾಂಬಾರು ಪುಡಿನೂ ಯೂಸ್ ಮಾಡ್ಕೊಳ್ಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಬೇಕು. ಯೂಶ್ವಲಿ ರಸಮ್ಮಲ್ಲಿ ಹುಳಿ ಸಿಹಿ ಅಂಶ ಇದ್ರೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆ ಊಟ ಮಾಡೋಕ್ಕೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟು ಮಾಡಿದ್ರೆ ಬಿಸಿ ಬಿಸಿಯಾದಂತಹ ತಿಳಿ ಸಾರು ಅಥವಾ ಬೆಳ್ಳುಳ್ಳಿ ಸಾಂಬಾರು ಅಥವಾ ರಸಮ್ ಅಂತಲೂ ಹೇಳ್ಬೋದು, ಈ ರೆಸಿಪಿ ರೆಡಿಯಾಗುತ್ತೆ. ಇದನ್ನ ನಾವು ನೆಗಡಿ, ಕೆಮ್ಮು ಆ ಥರ ಏನಾದರೂ ಬಂದಾಗ ಈ ಥರ ಬಿಸಿ ಬಿಸಿ ರೈಸ್ ಜೊತೆ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಯಾವಾಗಾದರೂ ಹುಷಾರಿಲ್ಲಾರ್ದಾಗ ಈ ಥರ ಬಿಸಿಯಾಗಿ ತಿಳಿ ಸಾಂಬಾರು ಮಾಡ್ಕೊಂಡ್ಬಿಟ್ಟು ರೈಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.